ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ಅಭಿವೃದ್ಧಿ ನಿಗಮದಲ್ಲಿ ಇಟ್ಟಿರ್ತಕ್ಕಂಥ 187 ಕೋಟಿ ರೂಪಾಯಿ ದುಡ್ಡವನ್ನ ಈ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರವನ್ನ ಮಾರ್ಚ್ ತಿಂಗಳಲ್ಲಿ ಕೇವಲ 10 ದಿವಸದಲ್ಲಿ 187 ಕೋಟಿ ರೂಪಾಯಿ ಹಣವನ್ನ ಅದನ್ನು ಲೂಟಿ ಮಾಡಿದ ಪ್ರಯುಕ್ತ ಅಲ್ಲಿರ್ತಕ್ಕಂಥ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು. ಆ ಅಧಿಕಾರಿಯ ಆತ್ಮಹತ್ಯೆಯಿಂದ, ಚಂದ್ರಶೇಖರ್ ಆತ್ಮಹತ್ಯೆಯಿಂದ ಈ ಪ್ರಕರಣ ಬೆಳಕಿಗೆ ಬಂತು. ಭಾರತೀಯ ಜನತಾ ಪಕ್ಷದ ನೇತೃತ್ವದ ಹೋರಾಟಕ್ಕೆ ಸನ್ಮಾನ್ಯ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷರ ಒಂದು ಸೂಚನೆ ಮೇರೆಗೆ ರಾಜ್ಯಾದ್ಯಂತ ಹೋರಾಟ ಬೆರೆಸಿಕೊಂಡ ಮೇಲೆ ನಾಗೇಂದ್ರ ಅವರ ರಾಜೀನಾಮೆ ಕೊಡಿಸಿ SIT ರಚನೆ ಮಾಡಿ ಕುಂತರು. ಆದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಅವರು ಇವತ್ತು CBIಗೆ ಪತ್ರ ಬರೆದಿದ್ದಾರೆ. ಇವತ್ತು ನಿಗಮದಲ್ಲಿ ಇರ್ತಕ್ಕಂಥ MD ಅವ್ರು ಹೇಳಕತ್ತಾರ ಅದು ಸಹಿ ನಂದಲ್ಲ, ಫೋರ್ಜರಿ ಅಂತ ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾರೆ. ಬ್ಯಾಂಕಿನ ಅಧಿಕಾರಿಗಳು ಹೇಳ್ತಾರೆ ಸಹಿ ಅವರೇ ಮಾಡ್ಯಾರ ಅಂತ ಬ್ಯಾಂಕಿನ ಅಧಿಕಾರಿಗಳು ಹೇಳ್ತಾರೆ. ಹೀಗಾಗಿ ಈ ಎಲ್ಲ ಪ್ರಕರಣಕ್ಕೆ, ಈ ಎಲ್ಲ ಹಗರಣಕ್ಕೆ ನೇರ ಹೊಣೆಗಾರು ಹಣಕಾಸು ಇಲಾಖೆಯನ್ನು ಹೊಂದಿರತಕ್ಕಂಥ ಸಿದ್ದರಾಮಯ್ಯನವರೇ. ಹೀಗಾಗಿ ಸಿದ್ದರಾಮಯ್ಯನವರೇ ಇದಕ್ಕೆ ಕಾರಣ. ಹೀಗಾಗಿ ಸಿದ್ದರಾಮಯ್ಯನವರೇ ಇದರ ಜವಾಬ್ದಾರಿ ಹೇಳಿದುಕೊಂಡು ನೀವು ರಾಜೀನಾಮೆ ಕೊಡಬೇಕಂತ ಹೇಳಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕದಿಂದ ಬೃಹತ್ ಪ್ರಮಾಣದಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದ. ಇದು ತಕ್ಷಣವೇ ಸರ್ಕಾರದಿಂದ ನೀವೇನು SIT ರಚನೆ ಮಾಡಿರಿ ಅದನ್ನು ಬಿಟ್ಟು ನೀವು CBI ವಹಿಸಬೇಕು. ಸಿದ್ದರಾಮಯ್ಯನವರು ನೀವು ರಾಜೀನಾಮೆ ಕೊಟ್ಟ ಮನೆಗೆ ಹೋಗ್ಬೇಕಂತ ಹೇಳಿ ನಾವು ಆಗ್ರಹ ಪಡಿಸ್ತೀವಿ. ಇವತ್ತು ಜಿಲ್ಲೆಯಿಂದ ಸಾವಿರಾರು ಜನ ಪರಿಶಿಷ್ಟ ಪಂಗಡದ ಸಮುದಾಯದ ಜನರು ಕೂಡ ಇವತ್ತು ಬಂದು ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಧ್ವನಿ ಜನರ ಭಾವನೆಗಳು ಏನದಂತನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ನಾವು ಹೇಳಿಕೆ ಇಚ್ಛೆ ಮಾಡಿದ್ವಿ. ಆದ್ರೆ ನಾವು DC ಆಫೀಸಿಗೆ ಮುತ್ತಿಗೆ ಹಾಕ್ಬೇಕಂತ ಅನ್ನುವಂಥ ಒಂದು ನಮ್ಮ ಉದ್ದೇಶ ಇತ್ತು. ಆದ್ರೆ ಪೊಲೀಸರು ಮಾರ್ಗ ಮಧ್ಯೆ ನಮ್ಮನ್ನು ತಡೆ ಹಿಡಿದು ಬ್ಯಾರಿಕೇಡ್ ಹಾಕಿ ನಮ್ಮನ್ನು ತಡೆ ಹಿಡಿಯುವಂಥ ಕೆಲಸ ಮಾಡಿದ್ರು. ಸರ್ಕಾರ ನಮ್ಮ ಹೋರಾಟವನ್ನು ಕೂಡ ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತದೆ. ಭಾರತೀಯ ಜನತಾ ಪಕ್ಷ ಎಲ್ಲ ಈ ಅಂಜಿಕೆಗಳಿಗೆ ಮಣಿಯುವಂಥದ್ದು ಅಲ್ವೇ ಅಲ್ಲ. ಮುಂದಿನ ದಿನಮಾನದಲ್ಲಿ ನಮ್ಮ ಭಾವನೆಗಳು ನೀವು ಗೌರವಿಸಿದ್ರೆ ಇನ್ನೂ ಈ ಹೋರಾಟ ತೀವ್ರಗತಿ ಪಡ್ಕೋತದಂತ ಮಾತನ್ನ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. EDC ಅವರು ಇಲ್ಲಿ ಬಂದು ನಮ್ಮ ವಿಚಾರಗಳು ಏನು ಅನ್ನೋದ್ರ ಬಗ್ಗೆ ತಾವು ತಿಳ್ಕೊಂಡು ನಮ್ಮ ಭಾವನೆಗಳನ್ನ ಸರ್ಕಾರ ತಿಳಿಸ್ತೀವಿ ಅಂತ ಮಾತನ್ನು ಅವ್ರು ಹೇಳಿದ್ದಾರೆ. ಸರ್ಕಾರ ಬೇಡಿಕೆ ಹೇಳಿಲ್ಲಪ್ಪ ಅಂದ್ರೆ ಮುಂದೆ ಅದನ್ನ ಕೇಳಿಲ್ಲ ಅಂದ್ರೆ ಜನರ ಬೀದಿಗೆ ಬಂದ ಕೇಸ ಹೋರಾಟ ಮಾಡ್ತಾರೆ. ರಾಜ್ಯಾದ್ಯಂತ ಶಾಂತಿ ಆಗ್ತದ. ನಿಮ್ಗೆ ಯಾವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದಾಗೆ ಸುಳ್ಳು ಹೇಳಿಕೆ ಓಟ ಪಡ್ಕೊಂಡಿರಿ, ಆ ಸಮುದಾಯದ ಆಕ್ರೋಶಕ್ಕೆ ನೀವು ಕಾರ್ಯಕರ್ತರಾಕಿರಿ. ನಿಮ್ಮ ಸರ್ಕಾರ ನಿಂತಿರೋದು ಅವ್ರ ಮೇಲೆ. ಮುಂದಿನ ದಿವಸ ನಿಮ್ಮ ಸರ್ಕಾರನ ತಡೆಯೋಲ್ಲ ಅನ್ನೋಂಥ ಒಂದು ಎಚ್ಚರಿಕೆಯನ್ನು ಅರ್ಥ ಮಾಡ್ಕೋಬೇಕಂತ ಹೇಳ್ತೀನಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए. साथ ही साथ लाइक, शेयर और कमेंट करना ना भूलिए.